ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಒಂದು ಹೊಸ ವಿಷಯದ ವಿಡಿಯೋವನ್ನ ಹೇಳ್ತಾ ಇದ್ದೀನಿ. ಹೊಸ ವಿಷಯ ಅಂದ್ರೆ ಯಾವಾಗ್ಲೂ ಹಿಂದೆನೂ ನಾನು ಹೇಳಿರುವಂತಹ ವಿಷಯನೇ, ಆದ್ರೂ ಈ ವರ್ಷದ ವಿದ್ಯಾರ್ಥಿಗಳಿಗೆ ಅದು ಹೊಸದಾಗಿರುತ್ತೆ. ಮೀನ್ಸ್ 10ನೇ ತರಗತಿ ವಿದ್ಯಾರ್ಥಿಗಳು ಈಗ 5ನೇ ತಾರೀಕಿಂದ ಮೊದಲ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರಿತಾ ಇರುವಂತಹ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಗೊಂದಲಗಳಿರ್ತವೆ. ಮೇನ್ ಗೊಂದಲ ಅಂತಂದ್ರೆ ಅವ್ರಿಗೆ ಏನು ಆಗತ್ತೆ ಅಂತಂದ್ರೆ, ಸಮಯ ಸಾಲಲ್ಲ ನನಗೆ, ನಾನು ಈ ಕ್ವಶನ್ ಅನ್ನು ಬಿಟ್ಟು ಬಂದೆ, ಈ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಟೈಮೇ ಕೊಟ್ಟಿಲ್ಲ, ಅದು ಇದು ಎಲ್ಲ ಹೇಳುವಂತದ್ದು ಇರುತ್ತಲ್ವಾ. ಆ ಒಂದು ಟೈಮನ್ನು ಇವರು ಯಾವ ರೀತಿಯಾಗಿ ಕವರ್ ಮಾಡ್ಕೋಬೇಕು, ಹೇಗೆ ನಾವು ಆ ಕೊಟ್ಟಂತ ಸಮಯದಲ್ಲಿ ಹೇಗೆ ಕ್ವಶನ್ ಆನ್ಸರ್ ಅನ್ನು ಬರಿಬೇಕು ಅನ್ನೋದಕ್ಕೆ ಒಂದು ವಿಡಿಯೋವನ್ನ ಹಾಕ್ತಾ ಇದ್ದೀನಿ. ಇವತ್ತು ಹಾಕ್ತಾ ಇರುವಂತಹ ವಿಡಿಯೋ ನಾನು ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗೆ ಪ್ರತಿ ಪ್ರಶ್ನೆಗಳಿಗೆ ಉತ್ತರಿಸಲು ಅವರು ತೆಗೆದುಕೊಳ್ಳಬೇಕಾದಂತಹ ಸಮಯದ ಬಗ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಇದು ಸಮಯದ ಬಗ್ಗೆ ಅಂತ ಹೇಳಂದ್ರೆ, ನಾವ್ ಏನ್ ಮಾಡ್ತಾರೆ, ಎರಡು ವಿಷಯಗಳನ್ನ ತಪ್ಪು ಮಾಡುವಂತದ್ದು ಇರುತ್ತೆ ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ. ಒಂದ್ ವಿಷಯ ಯಾವ್ದು ಅಂತಂದ್ರೆ, ಅವರು ನಿಧಾನವಾಗಿ ಬರೆಯುವಂಥದ್ದು. ಮೊದಲು ಸ್ಟಾರ್ಟಿಂಗ್ ಅಲ್ಲೇ ಟೈಮ್ ಅನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಲ್ಲ. ಎರಡನೇದಾಗಿ ಇನ್ನೊಂದು ಏನಿರುತ್ತೆ ಅಂತಂದ್ರೆ, ಅನವಶ್ಯಕವಾಗಿ ಒಂದಿಷ್ಟ ಉತ್ತರವನ್ನ ದೊಡ್ಡದಾಗಿ ಬರೆಯುವಂಥದ್ದು ಒಂದೊಂದು ಕ್ವಶನ್ಗೆ. ಅವಾಗ ಏನಾಗುತ್ತೆ, ಟೈಮ್ ಆಗೋಗಿರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಕೊನೆಯದಾಗಿರುವಂತಹ ಪ್ರಶ್ನೆಗಳು ಉಳ್ಕೊಳ್ಳುತ್ತಲ್ವಾ, 8-10 ವಾಕ್ಯದ ಪ್ರಶ್ನೆಗಳಿರ್ಬೋದು, ಅಥವಾ ಪತ್ರ ಲೇಖನ, ಪ್ರಬಂಧ, ಇವುಗಳನ್ನೆಲ್ಲ ಬಿಟ್ಟು ಬರುವಂತಹ ಚಾನ್ಸಸ್ ಇರುತ್ತೆ. ಅವಾಗ ಅಂಕಗಳ ವ್ಯತ್ಯಾಸ ಆಗಿ ಕಡಿಮೆ ಅಂಕ ಬರುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಮೊದಲಿನಿಂದಲೇ ಎಚ್ಚೆತ್ಕೋಬೇಕು ಅನ್ನುವಂತಹ ಕಾರಣದಿಂದ. ಈಗ ಸಡನ್ ಆಗಿ ಮಾಡಕ್ಕಾಗಲ್ಲ, ಅದಕ್ಕೆ ಯಾವ ರೀತಿ ತಯಾರಿ ಇರ್ಬೇಕು? ಮನೆಯಲ್ಲಿ ನಮ್ಗೆ ಅಭ್ಯಾಸಕ್ಕಾಗಿ ಕೊಟ್ಟಂತಹ ಸಮಯದಲ್ಲಿ ನಾವೇನ್ ಮಾಡ್ಬೇಕು, 3 ಅವರನ್ನ ಒಂದ್ ಪ್ರಶ್ನೆ ಪತ್ರಿಕೆ, ಯಾವ್ದಾದ್ರು ತೃತೀಯ ಭಾಷಾ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು 3 ಅವರ್ ಸೆಟ್ ಮಾಡಿ ಕೂತ್ಕೊಂಡು ಏನ್ ಮಾಡ್ಬೇಕು, 15 ನಿಮಿಷ ಓದ್ಲಿಕ್ಕೆ. ಹಾಗೇನೆ ಈಗ ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳ್ತಿದ್ದೀನಲ್ಲ, ಒಂದೊಂದ್ ಮೇನ್ಗೆ ಎಷ್ಟೆಷ್ಟು ಸಮಯವನ್ನು ಇಟ್ಕೋಬೇಕು ಅಂತೇಳಿ, ಆ ಸಮಯದ ಪ್ರಕಾರ ಅವ್ರು ಮಾಡ್ಕೊಂಡಾಗ ಅವ್ರಿಗೆ ಈಸಿ ಆಗುತ್ತೆ. ಇದನ್ನ ಅಭ್ಯಾಸ ಮಾಡಿದಾಗ, ಒಂದು 4-5 ಪೇಪರ್ ಅನ್ನ ಅಭ್ಯಾಸ ಮಾಡಿದಾಗ ಅವ್ರು ಆರಾಮಾಗಿ 80 ಅಂಕಕ್ಕೆ 80 ಅಂಕದ ಪ್ರಶ್ನೆಯ ಉತ್ತರವನ್ನ 3 ಗಂಟೆ ಅಂದ್ರೆ 2 ಗಂಟೆ 45 ನಿಮಿಷದಲ್ಲಿ ಉತ್ತರಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂತ ಹೇಳ್ತೀನಿ, ಯಾವ ಟೈಮ್ ಎಷ್ಟು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ. ಒಟ್ಟು ಅಂಕಗಳು ನಮ್ಗೆ 80, ಅದು ಸಮಯನೂ 3 ಗಂಟೆ ಅನ್ನೋದಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಓದಿಕೊಳ್ಳಲಿರುವ ಕಾಲಾವಕಾಶ 15 ನಿಮಿಷಗಳಿದೆ. ಆ 15 ನಿಮಿಷ ಓದಿದ ತಕ್ಷಣ ನಮ್ಗೆ ಎಷ್ಟಿರುತ್ತೆ, ಉಳಿದ ನಿಮಿಷಗಳು ಎಷ್ಟು, 2 ಗಂಟೆ 45 ನಿಮಿಷ ಅಂದ್ರೆ 165 ನಿಮಿಷಗಳು ಅಂದ್ರೆ 165 ಮಿನಿಟ್ಸ್ ಅಂತೇಳಿ. ಟೋಟಲ್ 80 ಅಂಕಗಳ ಪ್ರಶ್ನೆ, 80 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಅದರಲ್ಲಿ ಒಟ್ಟು 38 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು. ಅದರಲ್ಲಿ ಯಾವ ರೀತಿ ಪ್ರಶ್ನೆ ಇರ್ತವೆ, ವಸ್ತುನಿಷ್ಠ ಪ್ರಶ್ನೆಗಳು ಅಂದ್ರೆ 1 ಅಂಕದ ಪ್ರಶ್ನೆಗಳಿರುವಂತದ್ದು. ಅದರಲ್ಲಿ MCQ ಇರುತ್ತೆ, ಅನಾಲಜಿ ಇರುತ್ತೆ, ಒಂದು ವಾಕ್ಯದ ಪ್ರಶ್ನೆಗಳಿರುವಂತದ್ದು. ಅತಿ ಕಿರು ಉತ್ತರ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಕಿರು ಉತ್ತರ, ದೀರ್ಘ ಉತ್ತರಗಳು. ಹಾಗೂ ದೀರ್ಘ ಉತ್ತರದಲ್ಲಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, ಕಿರು ಉತ್ತರ ಇದರಲ್ಲಿ 5 ಅಂಕದ ಪ್ರಶ್ನೆಗಳು ಇರುವಂತದ್ದು. ಆದ್ದರಿಂದ ನಾವು ಯಾವ ಪ್ರಶ್ನೆಯನ್ನು ಉತ್ತರಿಸಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳಬಹುದು ಎಂಬುದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನಾನು ಪ್ರಶ್ನೆಯ ಮೇನನ್ನು ಇಲ್ಲಿ ಹಾಕಿದ್ದೀನಿ, ಪ್ರಶ್ನೆಗಳು ಅದಕ್ಕೆ ನಿಮಿಷಗಳು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳು ಇದನ್ನ ಸರಿಯಾಗಿ ಗಮನದಲ್ಲಿ ನೋಡ್ಕೊಳ್ಳಿ. ಈಗ ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ಅಂದಾಗ ನಮ್ಗೆ ವ್ಯಾಕರಣಾಂಶದ ಪ್ರಶ್ನೆಗಳು 8 ಪ್ರಶ್ನೆ ಇರುತ್ತೆ. ಇಲ್ಲಿ 8 ನಿಮಿಷ ಸಾಕು ನಮ್ಗೆ. ಒಂದೊಂದ್ ಪ್ರಶ್ನೆಗೆ 1 ನಿಮಿಷ ನೋಡಿದ ತಕ್ಷಣ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಬರಿಬಹುದು ಅನ್ನುವಂಥದ್ದು. ಆಮೇಲೆ ಯಾಕಂತಂದ್ರೆ ಇಲ್ಲಿ ಒಂದೊಂದಕ್ಕೆ 8 ನಿಮಿಷ ಅಂತ, ಒಂದೊಂದಕ್ಕೆ 1 ನಿಮಿಷ ಅಂತ 8 ನಿಮಿಷ ಆದ್ರೂ ಕೆಲವೊಂದು 4-5 ಕ್ವಶನ್ ನಮ್ಗೆ 2 ನಿಮಿಷದೊಳಗೆ ಆಗಿರ್ಬೋದು. ಆಮೇಲೆ ಯೋಚನೆ ಮಾಡುವಂತದಕ್ಕೆ ಇಲ್ಲಿಯೂ ಸಹ 2 ನಿಮಿಷ ಸಿಗುವಂತ ಚಾನ್ಸಸ್ ಇರುತ್ತೆ. ಒಂದು 8 ನಿಮಿಷದೊಳಗಡೆ ಇದನ್ನ ಮುಗಿಸ್ಬೋದು. ನೆಕ್ಸ್ಟ್ ಸಂಬಂಧಿ ಪದವನ್ನು ಬರೆಯಿರಿ ಅಂತೇಳಿ, ಇದು ಸಹ ಅಷ್ಟೇ 4 ಪ್ರಶ್ನೆ ಇರುತ್ತೆ, 4 ನಿಮಿಷ. ಆಮೇಲೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ, ಒಂದು ವಾಕ್ಯದಲ್ಲಿ ಉತ್ತರಿಸೋದಕ್ಕೆ ಮಾತ್ರ ಇಲ್ಲಿ 4 ಪ್ರಶ್ನೆಗೆ 6 ನಿಮಿಷವನ್ನ ಇಲ್ಲಿ ಇರುವಂತದ್ದು. ಇದರ ನಂತರದ ಭಾಗ ನೋಡಿ, 4ನೇ ಮೇನು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವಂತದ್ದು. 8 ಪ್ರಶ್ನೆ ಇರ್ತವೆ. ಇಲ್ಲಿ 25 ನಿಮಿಷ, 25 ಮಿನಿಟ್ಸ್, 25 ನಿಮಿಷವನ್ನು ತಗೊಂಡಾಗ ಆಗ್ಬೋದು. ಯಾಕಂದ್ರೆ ಒಂದೊಂದು ಕ್ವಶನ್ ತುಂಬಾ ಚಿಕ್ಕದಾಗಿರುತ್ತೆ, ಒಂದ್ ಸ್ವಲ್ಪ ದೊಡ್ಡದಿರುತ್ತೆ, ಅಲ್ಲಿ ನಾವು ಕವರ್ ಮಾಡ್ಕೋಬಹುದು. ಹಾಗೇನೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ 2 ಕ್ವಶನ್ ಇದೆ. ಇಲ್ಲಿ 10 ಮಿನಿಟ್ಸ್, ಒಂದೊಂದಕ್ಕೆ 5 ಮಿನಿಟ್ಸ್ ತಗೋಬಹುದು ನಾವಿಲ್ಲಿ. ಹಾಗೇನೆ ನೋಡಿ, ಇಲ್ಲಿ 5-6 ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು 4 ಪ್ರಶ್ನೆ ಇದೆ, 30 ನಿಮಿಷ. ಒಂದು 7 ನಿಮಿಷದಲ್ಲಾದ್ರೂ ಬರ್ದು ಮುಗಿಸ್ಬೋದು, ಕೆಲವೊಂದು ಸ್ವಲ್ಪ ದೊಡ್ಡದಿರುತ್ತೆ, ಕೆಲವೊಂದು 5 ನಿಮಿಷದಲ್ಲೂ ಮುಗಿಸ್ಬೋದು. ಇಲ್ಲಿ 4 ಪ್ರಶ್ನೆಗೆ ಅರ್ಧ ಗಂಟೆ, 30 ಮಿನಿಟ್ಸ್ ಅನ್ನ ಕೊಟ್ಟಿರುವಂತದ್ದು.
ಹಾಗೇನೆ ಮುಂದಿನ ಭಾಗ ನೋಡಿ, ಕವಿ ಪರಿಚಯ ಅಥವಾ ಲೇಖಕರ ಪರಿಚಯ ಎರಡೇ ಇರುವಂತದ್ದು. ಇಲ್ಲಿ 10 ನಿಮಿಷ, 10 ನಿಮಿಷ ಅಂತ ಅಂದಾಗ 5-5 ನಿಮಿಷ ಒಂದೊಂದಕ್ಕೆ ತಗೊಂಡಿರುವಂತದ್ದು. ಹಾಗೆ ಗಾದೆ ವಿಸ್ತರಣೆಯಲ್ಲಿ ಒಂದೇ ಬರೆಯೋದಕ್ಕೆ 10 ನಿಮಿಷಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು, 10 minutes. ಅದರ ನಂತರ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಲಿಕ್ಕೆ ಒಂದೇ ಪ್ರಶ್ನೆ ಇರುವಂತದ್ದು. ಇಲ್ಲಿ ಸ್ವಲ್ಪ ಲೆಂತಿ ಆಗಿರೋದ್ರಿಂದ ಇಲ್ಲಿ 15 ನಿಮಿಷಗಳು, 15 ನಿಮಿಷಗಳು ಬೇಕಾಗಲ್ಲ, ಆದ್ರೂ ಇಲ್ಲಿ 15 ನಿಮಿಷವನ್ನು ನಾವು ಸೆಟ್ ಮಾಡ್ಕೊಂಡಿರುವಂತದ್ದು. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯುವುದು, ಇಲ್ಲಿ 5 ನಿಮಿಷವನ್ನು ಕೊಟ್ಟಿರುವಂತದ್ದು, 4 ಸಾಲನ್ನು ಬರೆಯುವಂತದ್ದು. ನೆಕ್ಸ್ಟ್ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರ ಬರೆಯುವುದು ಅಂತ ಹೇಳಿದೆ. ಇಲ್ಲಿ 2 ನಿಮಿಷವನ್ನ ನಾವು ಓದ್ಲಿಕ್ಕೆ ತಗೊಂಡಾಗ ಇನ್ನು 6 ನಿಮಿಷದಲ್ಲಿ ಇಲ್ಲಿ ಉತ್ತರವನ್ನ ಬರೆದು ಮುಗಿಸ್ಬಹುದು. ಹಾಗೇನೆ ಪ್ರಬಂಧ ಭಾಗಕ್ಕೆ ಬಂದಾಗ ಒಂದೇ ಪ್ರಬಂಧ, ಇದಕ್ಕೂ ಸಹ 15 ನಿಮಿಷ. ಪತ್ರಲೇಖನಕ್ಕೂ ಸಹ 15 ನಿಮಿಷಗಳನ್ನು ಕೊಟ್ಟಿರುವಂತದ್ದು. ಪತ್ರಲೇಖನಕ್ಕೆ 15 ನಿಮಿಷದ ಅವಶ್ಯಕತೆ ಇರಲ್ಲ, 10 ನಿಮಿಷ ಆಗ್ಬೋದು. ಈ 5 ನಿಮಿಷವನ್ನ ನಾವು ಪ್ರಬಂಧಕ್ಕೆ ಉಪಯೋಗ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಹಂಚಿಕೆ ಮಾಡ್ಕೊಂಡ್ ಬರ್ದಾಗ ನಮ್ಗೆ ಇನ್ನೂ ಇಲ್ಲಿ ಟೈಮ್ ಆಗಿಲ್ಲ, ಮನೇಲಿ ಪ್ರಾಕ್ಟೀಸ್ ಮಾಡುವಾಗ ಇನ್ನೂ 2 ನಿಮಿಷ ಇದೆ ಅಂತ ಹೇಳಿ ಸುಮ್ನೆ ಕುತ್ಕೊಳ್ಳೋದಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಆಮೇಲೆ ಎಲ್ಲಾ ಪ್ರಶ್ನೆ ಬರೆದಾದ ನಂತರ, ಉತ್ತರ ಬರೆದ ನಂತರ ನಮ್ಗೆ ತಿರ್ಗಾ 4 ನಿಮಿಷಗಳು ಸಿಗ್ತವೆ. ನೀವು ಏನ್ ಟೈಮ್ ಇಲ್ಲ ಅಂತಿದೀರಿ ನೋಡಿ, ಈ ತರ ಟೈಮ್ ಸಿಗತ್ತೆ ಇಲ್ಲಿ. ಆ 4 ನಿಮಿಷದಲ್ಲಿ ನಾವ್ ಏನಾದ್ರೂ ತಪ್ಪು ಮಾಡಿದೀವಾ, ಏನಾದ್ರೂ ಮಿಸ್ಟೇಕ್ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಇಲ್ಲಿ ನಮ್ಗೆ 4 ನಿಮಿಷಗಳನ್ನ ಪ್ರಯೋಜನವನ್ನ ಪಡ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಏನಾದ್ರೂ ಇದನ್ನ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರೆ ನಾವು ಆರಾಮವಾಗಿ 2 ಗಂಟೆ 45 ನಿಮಿಷದಲ್ಲಿ 80 ಅಂಕದ ಪ್ರಶ್ನೆಗಳನ್ನ ಬರೆದು 38 ಪ್ರಶ್ನೆಗಳಿಗೆ ಉತ್ತರವನ್ನ ಆರಾಮವಾಗಿ ಬರೆದು ಮುಗಿಸ್ಬಹುದು ವಿದ್ಯಾರ್ಥಿಗಳೇ. ಇದನ್ನ ಸರಿಯಾಗಿ ನೋಡಿ ಅರ್ಥೈಸ್ಕೊಳ್ಳಿ, ಇದರ ಪ್ರಯೋಜನವನ್ನ ಪಡ್ಕೊಂಡು ಒಳ್ಳೆಯ ಅಂಕವನ್ನು ಪಡೆಯಿರಿ. ಎಲ್ಲರೂ 80ಕ್ಕೆ 80 ಅಂಕವನ್ನು ಪಡೆಯಲು ಸಿದ್ಧರಾಗಿ. ತೃತೀಯ ಭಾಷಾ ಕನ್ನಡದ ವಿದ್ಯಾರ್ಥಿಗಳೇ, ಧನ್ಯವಾದಗಳು.